ರಾಯಣ್ಣನ ನೇಣಿಗೆ ಹಾಕಿದಂಥ ಸ್ಥಳಕ್ಕೆ ನಿಮಗೆ ತೋರಿಸ್ಬೇಕು ಅಂತ ಕೆಸ್ ಬಂದೀನಿ. ಯಾಕಂದ್ರೆ ನಾನು ಅನ್ಕೊಂಡೀನಿ ಸಮಾಧಿ ಐತಲ್ಲ ಅಲ್ಲೇ ನೇಣಿಗೆ ಹಾಕ್ಯಾಸ ಅಲ್ಲೇ ಸಮಾಧಿಯನ್ನು ಮಾಡಿದಾನಂತೆ ನಾನು ಅನ್ಕೊಂಡೀನಿ. ಆದರೆ ಇವಾಗ ಗೊತ್ತಾಯ್ತು ನನಗೆ ನೇಣು ಹಾಕಿದ್ದು ಬೇರೆ ಜಾಗ ಕಡೆ ಮತ್ತು ಸಮಾಧಿ ಮಾಡಿದ್ದು ಬೇರೆ ಕಡೆ. ಅದಕ್ಕಾಗಿ ಇಲ್ಲಿ ಬಂದೀನಿ. ನಂದಗಡದಿಂದ 1 ಕಿಲೋಮೀಟ್ರ್ ಮುಂದ್ಗಡೆ ಐತಿದಷ್ಟ. ಅಲ್ಲಿ ಒಳಗಡೆ ನಿಮ್ಗೆ ತೋರಿಸ್ತೀನಿ. ಅದರಲ್ಲಿ ಪರ್ಮಿಷನ್ ಇಲ್ಲ, ಒಳಗಡೆ ಮ್ಯೂಸಿಯಂ ಮಾಡತ್ತಾರಲ್ಲ ಅದ್ರ ಸಂಬಂಧ ಪರ್ಮಿಷನ್ ಇಲ್ಲ. ಈಗಲ್ಲೇ ಬರ್ರಿ, ಎಷ್ಟಾಗದಷ್ಟು ತೋರಿಸ್ತೀನಿ, ನೋಡೋಣ ಒಳಗಡೆ. ನಾವೀಗ ಕಿತ್ತೂರದಿಂದ 25 ಕಿಲೋಮೀಟ್ರ್ ದೂರ ಇರುವಂತಹ ನಂದಗಡಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ನಿಮಗೆ ಸಂಗೊಳ್ಳಿ ರಾಯಣ್ಣನ ಸಮಾಧಿ ಮತ್ತು ರಾಯಣ್ಣನ ನೇಣಿಗೆ ಹಾಕಿದಂತಹ ಆಲದ ಮರ ಅಲ್ಲೇ ಐತಿ ನಂದಗಡದೊಳಗೆ. ಅಲ್ಲಿ ಹೋಗಾಕತ್ತೀನಿ. ಫಸ್ಟಿಗೆ ನಂದಗಡದ ಬರೋಕೆ ಇದೇನು ಸಂಗೊಳ್ಳಿ ರಾಯಣ್ಣ ಮೂರ್ತಿ ಐತಲ್ಲ, ಲೆಫ್ಟಿಗೆ ಹೋದ್ರೆ ಸಮಾಧಿಗೆ ಹೋಗ್ತೀವಿ. ರೈಟಿಗೆ 1-2 ಕಿಲೋಮೀಟ್ರ್ ಹೋದ್ರೆ ನಿಮ್ಗೆ ರಾಯಣ್ಣನ ನೇಣಿಗೆ ಹಾಕಿದಂಥ ಜಾಗ ಸಿಗ್ತೈತಿ. ರಾಯಣ್ಣನ ಮೂರ್ತಿ ಸರ್ಕಲ್ ನೋಡಿದ್ರಲ್ಲ ಅಲ್ಲಿಂದ 1 ಕಿಲೋಮೀಟ್ರ್ ಸ್ವಲ್ಪ ಮುಂದ್ಗಡೆ ಬಂದ್ರೆ ಇಲ್ಲೊಂದು ದ್ವಾರ ಬಾಗಿಲು ಸಿಗುತ್ತೆ. ನಿಮ್ಗೆ ಕಾಣೋದಿಲ್ಲ ನಿಮಗಿಲ್ಲೇ, ಇದೇ ದ್ವಾರ ಬಾಗಿಲು ಒಳಗಡೆ ಹೋಗ್ಬೇಕು. ಇಲ್ಲಿಂದ ಒಂದು 500 ಮೀಟ್ರ್ ಆಗ್ಬೋದು ಅಷ್ಟೆ, ಭಾಳ ದೂರನೂ ಇಲ್ಲದ. ಒಂದು 500 ಮೀಟ್ರ್ ಐತಿ. ನಡಿ ಹೋಗೋಣ. ಇದು ನೋಡ್ರಿ ರಾಯಣ್ಣನ ನೇಣಿಗೆ ಹಾಕಿದಂಥ ಸ್ಥಳ. ಸುತ್ತ ಗೋಡೆ ಕಟ್ಟಿದ್ದಾರೆ. ಗೋಡೆ ಕಟ್ಟಿ ಒಳಗಡೆ ಕೆಲಸ ಮಾಡಕತ್ತಾರ. ಗಾಡಿ ಪಾರ್ಕೆಲ್ಲ ಹೊರಗಡೆ ಮಾಡ್ಬೇಕು, ಒಳಗಡೆ ಅಲೌಡ್ ಇಲ್ಲ ನಿಮಗೆ. 4 ವೀಲರ್ ಬೈಕ್ ಅಥವಾ ಏನಂತಂದ್ರೆ. ಮತ್ತು ಇಲ್ಲಿ ಮ್ಯೂಸಿಯಂ ಮಾಡಕತ್ತಾರ. ಯಾರಪ್ಪ ಅಂತಂದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಇವ್ರ ವತಿಯಿಂದ ಒಂದು ಮ್ಯೂಸಿಯಮನ್ನು ರೆಡಿ ಮಾಡಕತ್ತಾರೆ ಇಲ್ಲೇ. ಹೀಗಾಗಿ ಸ್ವಲ್ಪ ಸೆಕ್ಯೂರಿಟಿ ಎಲ್ಲ ಹಾಕಿ ಸ್ವಲ್ಪ ಸಾರ್ವಜನಿಕರಿಗೆ ಅಲೌಡ್ ಕೊಡಾಕತ್ತಿಲ್ಲ. ಈಗ ಇಲ್ಲಿ ನೋಡ್ಬೋದು ನೀವು, ಸೂಚನಾ ಫಲಕನೂ ಐತಿ. ಮತ್ತು ಸೆಕ್ಯೂರಿಟಿ ಅನ್ನಾಗ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಬರ್ತೀನಿ ಅಂತ ಕೆಲಸ ಹೇಳಿದೆ. ಹೊರಗಡೆಯಿಂದನೇ ವಿಡಿಯೋ ಮಾಡಿದ್ದೀನಿ ನಾನು. ನೋಡಿರಿ, ಅದ ಆಲದ ಮರ, ರಾಯಣ್ಣನ ನೇಣಿಗೆ ಹಾಕಿದಂತಹ ಸ್ಥಳ. ಮತ್ತು ಅವನ ಸಂಗಡಿಗರು ಇದ್ರಲ್ಲ ಅವರೂ ಇಲ್ಲೇ ನೇಣಿಗೆ ಹಾಕಿರ್ತಾರೆ. ನೋಡಿರಿ ಎಷ್ಟು ದೊಡ್ಡದಾಗೈತದ ಆಲದ ಮರ. ಮೊದಲು ಒಂದೇ ಆಲದ ಮರ ಇತ್ತಂತದ. ಈಗ ಹಂಗೆ ಅದು ಬೆಳೆದ ಆ ಕಡೆ ಈ ಕಡೆ ಎಲ್ಲ ದೊಡ್ಡದಾಗೈತೆ ನೋಡ್ರಿ. ಎಷ್ಟು ದೊಡ್ಡದಾಗೈತೆ ನೋಡ್ರಿ ಅದು. ಮತ್ತು ನಿಮ್ಗೆ ಮ್ಯೂಸಿಯಮ್ ಅಂತ ಏನು ಏನಿಲ್ಲ, ನಿಮ್ಗೆ ಆಗಲೇ ಮ್ಯೂಸಿಯಮ್ ರೆಡಿ ಮಾಡಕತ್ತಾರಿಲ್ಲ ಅಂತ ಕೆಲಸ. ಅದು ಅಲ್ಲೇ ಮೇಲ್ಗಡೆ ಐತಿ. ಅಲ್ಲಿ ಯಾವ ಥರ ಮ್ಯೂಸಿಯಮ್ ಮಾಡತ್ತಾರ ಅಂದ್ರೆ ರಾಯಣ್ಣನ ಇತಿಹಾಸ ಮತ್ತು ರಾಯಣ್ಣನ ಬಗ್ಗೆ ಎಲ್ಲ ತಿಳಿಸುವಂಥ ಒಂದು ಮ್ಯೂಸಿಯಮ್ ಮಾಡಕತ್ತಾರ ರಾಯಣ್ಣಂದಲ್ಲೇ. ಅಲ್ಲಿ ನೋಡ್ಬೋದು, ಅಲ್ಲಿ ಮೇಲ್ಗಡೆ ಕಾಣ್ತದೆ ನೋಡ್ರಿ. ಅಲ್ಲೇ ಅಲ್ಲಿ ಬಿಡ್ತಾ ಇಲ್ಲ, ಯಾರು ವಿಡಿಯೋ ಮಾಡ್ಬೇಕಂದ್ರೆ ಬಿಡಲಿಲ್ಲ ನನಗೆ. ಇನ್ನೊಂದು ಸಾರಿ ಮಾಡೋಣ ಅಂತ ಅಲ್ಲಿ ಕಾಣ್ತೈತಲ್ಲ, ಅಲ್ಲಿ ಮ್ಯೂಸಿಯಮ್ ಮಾಡಕತ್ತಾರ. ಇದೆಲ್ಲ ರೆಡಿ ಆದ್ಮೇಲೆ ಇನ್ನೊಂದು ಸಾರಿ ಮಸ್ತ್ ವಿಡಿಯೋ ಮಾಡ್ಕ್ಯಾಸ್ ನಿಮ್ಗೆ ಎಲ್ಲರಿಗೂ ತೋರಿಸ್ತೀನಿ. ಈಗ ಇಷ್ಟ ನೋಡ್ಕೊಂಬಿಡ್ರಿ. ಈಗ ಮುಂದೆ ರಾಯಣ್ಣನ ಇಲ್ಲಿ ನೇಣು ಹಾಕ್ಯಾಸ ರಾಯಣ್ಣನ ಅಲ್ಲಿ ಸಮಾಧಿ ಮಾಡ್ತಾರಲ್ಲ ಅಲ್ಲಿ ಹೋಗೋಣ. ಈಗ ಅಲ್ಲಿದೆಲ್ಲ ವಿಡಿಯೋ ಮಾಡ್ಕ್ಯಾಸ ಮತ್ತು ರಾಯಣ್ಣನ ಪೂರ್ತಿ ಇತಿಹಾಸವನ್ನು ನಿಮ್ಮ ಮುಂದೆ ಇಡ್ತೀನಿ. ಮತ್ತು ರಾಯಣ್ಣನ ಸಮಾಧಿಯನ್ನು ನಿಮಗೆ ತೋರಿಸ್ತೀನಿ. ಬರ್ರಿ, ಈಗ ಇಲ್ಲಿದ್ದಷ್ಟು ಸಾಕು. ಮ್ಯೂಸಿಯಮ್ ಆದ್ಮೇಲೆ ಮತ್ತೆ ನೋಡೋಣ.